1 ಕಿಲೋ ಹೊಡೆದ್ರೆ ಕುಣ್ಕೋತ್ ಬರ್ತಾನೆ ಚೇತನ್. ನಮ್ ದೋಸ್ತ್ ನೋಡ್ರಿ ದಿನ ಮೇರೆ ಶಾದಿ ಹೇ ಕಲ್ ಮೇರೆ ಶಾದಿ ಹೇ 24 ತಾರೀಖಿನ ಶಾದಿ ಹತ್ತಿದ್ರಿ ನಮ್ ದೋಸ್ತ. ನಮ್ ಇವತ್ ಫೋನೇ ಹಚ್ಚಿಲ್ರಿ ಅವ್ನ ಹೆಂಡತಿ ಬಂದಾಳ ಅಂತ ಹೇಳ್ರಿ. ನಿನ್ನೆ ಹೋಗಿ ಅವ್ನ ಹೆಂಡತಿ ಕರ್ಕೊಂಡ್ ಬಂದೇನ್ರಿ. 20 30 ಫೋನ್ ಹಚ್ಚೇನ್ರಿ. ಎಲ್ಲಿದ್ದೀರಿ ನನ್ನ ಹೆಂಡತಿ ಎಲ್ಲಿ ಹೆಂಡತಿ ಜಾಸ್ತಿ ಅರ್ಥ ನಡೀತೈತಿ. ಜಾಸ್ತಿ ಅವ್ರದ್ದು ನಡೀತೈತಿ. ಆದ್ರೆ ಅವ್ರಿಗೆ ಅವನ್ ರಿಯಾಕ್ಷನ್ ನೋಡ್ರ ಅಕ್ಕಂದ ನಡೀತಿದ್ ಅನಿಸ್ತದ ನನಗರೆ. 10-15 ಕಿಲೋ ಕಮ್ಮಿ ಆಗೈತಲ್ಲ. ಕರೆಕ್ಟ್ ಟೈಮಿಗೆ ಊಟ ಹಾಕತ್ತನ ಮನ್ಯಾಗ. ಅವಾಗೇನೆ ಯಾಕ ಡೈಲಿ ಹೋಟೆಲ್ದಾಗ ಊಟ ಮಾಡ್ತಿದ್ರ. ಮದುವೆ ಆದ್ರೆ ಚಲೋನೋ ಚಲೋ ಕೆಟ್ಟೇನಿಲ್ಲ. ಕೆಟ್ಟ ಒಂದ್ ಸ್ವಲ್ಪ ಇರ್ತೈತೆ. 99% ಚಲೋ 1% ಕೆಟ್ಟ. ಆದ್ರೆ ಅಕ್ಷಯ ಹಂಗಿಲ್ಲ. 99% ಕೆಟ್ಟ 1% ಚಲೋ. ಮದುವೆ ಆಗ್ಲಿಲ್ಲ ಅಂದ್ರೆ ಯಾರು ಕೇಳಂತ ಹತ್ತಂಗಿಲ್ಲಲ್ಲ. ನಾವು ಹೋಗಿ ನಮ್ಮ ಭಜನೆ ಮಾಡಿ ಬಂದ್ಬಿಡ್ತ ಅಂದ್ರೆ ಯಾರು ಕೇಳಂಗಿಲ್ಲ. ನಮ್ಗೆ ಯಾವರೇ ಹುಡುಗ ಕಾರ್ಯಕ್ರಮ ಇರ್ತಾವಲ್ಲ ಅವಾಗ ಹತ್ತೈತಿ. 5 ದಿವಸ ಮದುವೆ ಇರ್ತೈತ. 5 ದಿವಸ ಮದುವೆ ಏನೇನು ಮಾಡ್ತೀರಿ? ಒಂದು ದಿವಸ ಅಂದ್ರ ಮುತ್ತೈದ್ರ ಅಕ್ಕಿಕಾಳ ಹುಗ್ಗಿ ಈಗೆಲ್ಲ ಬಂದವು. ಪುರಿ ಭಾಜಿ ಅವೇನು ನಮ್ಮ ಏನೇನು ಅಂತಾರಲ್ಲ. ಮದುವೆ ದಿವಸ ನೋಡ್ತೀವಿ. ಮತ್ತು 6 ತಿಂಗಳು ಹತ್ತ ನಾವಿತ್ತ. ಈಗ ಹಂಗಿಲ್ಲ. ಈಗ ಅದಕ್ಕೆ ಮದುವೆ ಪಲ್ಯಾಣ ಮನೆಗೆ ಆಮೇಲೆ 5 ದಿನ ಮದುವೆ ಆಗೈತಿ. 25,000ದಾಗ 25,000 5 ದಿವಸ ಗರ್ಗರ್ದ ಮದುವೆ ಆಗೈತಿ. ಈ ಮದುವೆ 25,000 ಬಾಳ 25,000 ರೂಪಾಯಿ ನುಸ್ತಾ ಇಲ್ಲಿ ಹುಡುಗರು ಆಡಕ್ಕೆ ಸಾಕಾಗ. ಮಾಮಿ ಅಲ್ಲಿ ಊಟಕ್ಕೆ ಹೋಗಿದಾರ. ಬಿಟ್ಟು ಹೋಗಿದಾರ ಊಟಕ್ಕೆ ನಿಮಗೆ? ಊಟಕ್ಕೆ ನಮ್ಗೆ ಬಿಟ್ಟು ಇರ್ತಾರೆ ಯಾವಾಗ ಇಂಥ ಕಾರ್ಯಕ್ರಮದಾಗ. ಲವ್ ಮ್ಯಾರೇಜ್ ಆಗಿತ್ತು ನಿಮ್ದು ಪೈಲ? ಮದುವೆಗಿಂತ ಪೈಲ ರಾಜ ಮನುಷ್ಯ ಐತವ್ ನಾವು ಭಾವನಂಗ ತಿರ್ಗಾಡ್ತಾ. ಇನ್ನು ಮದುವೆ ಆಗೋತೀವಿ ಮುದುಕ ಆಗಿದ್ ಬಂದ ಈಗ ಆಗಿದ್ದಾವ ಹಿಂಗೆಲ್ಲ ಅಂತಾರ ಮಂದಿ. ನಮ್ಮ ಮಂದಿ ಹೆಸರು ಇರ್ತಾರ. ಆಯ್ರಿ ಆಗ್ತಿವಲ್ಲಕ್ರಿ ಊಟ ಇಲ್ಲ ಎಷ್ಟು ಹಾಕ್ತೀರಿ? ಹಾಕಿದಲ್ರಿ ಅನ್ನನ್ ಕೇಳ್ರಿ. ಎಷ್ಟು ಹಾಕಿರಿ ಸಲ? ಬಂಗಾರ ಹಾಕಿದೇವ್. ನಮ್ ಚೈತನ್ಯ ಮದುವೆ ಆಗೈತೆ. ಹೆಂಗ ಮದುವೆ ಜೋರ್ಲೆ ಐತಿ. ಹುಡುಗ ಫುಲ್ ಖುಷಿ ಅದಾನ. ಹುಡುಗ 9 ಸಾವ್ಕಾರ ಇವತ್ತಿನ ಪಿಕ್ಚರ್ ಅಂದ್ರೆ ಮಸ್ತ್ ಪಕ್ಕಿ ಮದುವೆ ಮಾಡಾಕತ್ತೇವು. ಮತ್ತೊಬ್ಬಂದ ನೀವು ಕೇಳಿದ್ರೆ ಪಾರ್ಟ್ 2 ತೊಗೊಂಬರ್ರಿ ಅಂತ. ಅದಕ್ಕಾಗಿ 2 ತೊಗೊಂಬಂದೇವು. ಈಗ ನೋಡ್ಬೋದು ಮಸ್ತ್ ಪಕ್ಕಿ ಮದುವೆ ಎಲ್ಲ ಡೆಕೋರೇಷನ್ ಮಾಡಿದ್ರು. ಈ ಕಡೆ ಆರಾಮ ಮಂದಿನ ಬರಾಕತ್ತಾರು. ಅಡ್ವಾನ್ಸ್ ನಾವು ಬಂದುಬಿಟ್ಟಿದ್ದೆವು. ನೋಡಕತ್ತೀರಿ ನೀವು. ಇಲ್ಲಿ ನೋಡ್ರಿ ಸ್ಟೇಜ್ ಹೆಂಗೈತೆ ನೋಡ್ರಿ. ಒಟ್ಟು ನೀವು ಸ್ಟೇಜ್ ಮೇಲೆ ಬಂದ್ರಿ ಅಂದ್ರೆ ನಾವು 1 ಕೋಟಿ ರೂಪಾಯಿ ಖರ್ಚು ಮಾಡಿದಂಗೆ ಅನಿಸ್ತೈತಿ. ಮದುವೆ ಆ ನಮ್ಮನೆ ಐತಿ. ನಾವು ಗಿಚ್ಚು ರೆಡಿಯಾಗಿ ಬಂದವು. ಅದ ಪ್ಯಾಂಟ ಅದ ಹಂಗಿರ್ತಾವು. ಆದರೆ ಸುಮ್ಮ ಬೆಂಡಲ್ ಹೋಗ್ಯೋದಷ್ಟೇ. ಮೊನ್ನೆ ವಿಡಿಯೋದಾಗ ನೋಡಿರಿ ನೀವು 24 ತಾರೀಕಿಗೆ ಮದುವೆ ಐತಿ. 1 ತಾಟ್ನೆ ಊಟ ಮಾಡೋದೈತಿ ಹೇಳಕತ್ತಿದ್ದಲ್ಲ. ಇವ ನೋಡ್ರಿ ಆ ಮೆಂಬರ್ 1 ತಾಟ್ನಾಗ ಉಳಿದೈತಿ. 24 ತಾರೀಕು ಲಗು ಬಾ. ಮತ್ತೆ ಮದುವೆ ಐತಿ 24 ತಾರೀಕು ಬತ್ತು. 1 ತಾಟ್ನೆ ಉಣ್ಣೋ ದಿವಸ ಬತ್ತು. ಹೆಂಗ ಅನ್ಸಾಕತ್ತೈತಿ ಒಳಗೆ? ಚಲೋ ಅನ್ಸತೈತಿ. ಚಲೋ. ಎಷ್ಟು ವರ್ಷ ಆಯ್ತು ಮದುವೆ ಮಾಡ್ಕೋಬೇಕನ್ನಾಕತ್ತಿದ್ದೆ? 4 ವರ್ಷ ಐತಿ ಮಾಡ್ಕೋಬೇಕನ್ನಾಕತ್ತಿದ್ದೆ. ಹೆಣ್ಸಿಗಳಂತ ಬೇಜಾರಾಗಿತ್ತಲ್ಲ. ಈಗ ಒಳಗಿಂದ ಫುಲ್ ಖುಷಿ ಆಗಿಬಿಟ್ಟಿದ್ದೆ. ಖುಷಿ ಒಟ್ಟು ಖುಷಿ. ನಮ್ ದೋಸ್ತ್ ನೋಡ್ರಿ ದಿನ ಮೇರೆ ಶಾದಿ ಹೇ ಕಲ್ ಮೇರೆ ಶಾದಿ ಹೇ 24 ತಾರೀಖಿನ ಶಾದಿ ಹತ್ತಿದ್ರಿ ನಮ್ ದೋಸ್ತ. ನಮ್ ಇವತ್ ಫೋನೇ ಹಚ್ಚಿಲ್ರಿ ಅವ್ನ ಹೆಂಡತಿ ಬಂದಾಳ ಅಂತ ಹೇಳ್ರಿ. ನಿನ್ನೆ ಹೋಗಿ ಅವ್ನ ಹೆಂಡತಿ ಕರ್ಕೊಂಡ್ ಬಂದೇನ್ರಿ. 20 30 ಫೋನ್ ಹಚ್ಚೇನ್ರಿ. ಎಲ್ಲಿದ್ದೀರಿ ನನ್ನ ಹೆಂಡತಿ ಎಲ್ಲಿ ಹೆಂಡತಿ ಇಟ್ಟೆಲ್ಲ ಯೋಚನೆ ಮಾತಾಡಕತ್ತಿ. ಹಿಂಗೆ ಕರ್ಕೊಂಡ್ ಬಂದಿ ಇಲ್ಲಿ? ನಾವ್ ಮೆಸೇಜ್ ನಾವ್ ಬಿಟ್ಟಿದ್ದೇವೆ. ಊರ್ ಕಡೆ ಬಿಟ್ಟಿದ್ದೇವೆ. ಊರ್ ಕಡೆ ಹೋಗ್ಯಾರ? ಅದನ್ನ ಕಳಕತ್ತೀನ ನಾವ್ ಮೆಸೇಜ್ ಅದಕ್ಕೆ ಯೋಚನೆ ಮಾತಾಡಕತ್ತ. 2 ತಾರೀಕು ಮದುವೆ ಆಗೈತಲ್ಲ ನಿಂದ? ಆಗಿದ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 1 ವರ್ಷ. ಆಗ್ಬೇಕು ಆಗ್ಬಾರ್ದು? ಆಗ್ಬೇಕಲ್ಲ. ಆಗ್ಬೇಕ. ಮದುವೆ ಆದ್ರೆ ಎಲ್ಲ ಐತಿ. ಎಲ್ಲ ಐತಿ. ಏನಿಲ್ಲ ಮದುವೆ ಆಗದ್ರಕ? ಮದುವೆ ಆಗದ್ರಕ ಏನೇನಿಲ್ಲ ಏನೇನ್ ಐತಿ? ಅದೆಲ್ಲ ಏನೇನು ಇವತ್ತ ಮೊನ್ನೆ ವಿಡಿಯೋ ಮಾಡಕತ್ತಿ ಕ್ವಶನ್ ಕೇಳಿದ್ದು. ಎಂತಿನ ಬಿಟ್ಟು ಯಾಕೆ ಬಂದಿ ಕೇಳೋಣ. ಅವ್ರನ್ನಾಕತ್ತರು ನಮ್ದಿಲ್ಲ ಊಟ ಮಾಡಕ್ ಬೇಕಾಗಿತ್ತು ಅಂದ್ರೆ. ಅಂತ ಮೆಂಬರು ನೀವು ಮನ್ಯಾಗ ಏನೇನು ಬಿಟ್ಟು ಬಂದಿ? ಸಮಾಧಾನ ಊಟ ಮಾಡ್ತಾರ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕಾಟಾದು ಕೊಡ್ತೀರ ಮನ್ಯಾಗ? ಮತ್ತೆ ಊಟ ಅದು ಕೊಡಂಗಿಲ್ಲನ? ಊಟ ಕೊಡ್ತೈತಿಲ್ಲ. ಕರೆಕ್ಟ್ ಟೈಮ್ ಕೊಡ್ತೈತಿ ಊಟ. ಕೊಡ್ತೀರಿ? ಮತ್ತೆ ಅವ ಹಂಗೆ ಕೇಳಿದ್ರಿ? ಹಂಗ ಹೇಳಿದಲ್ಲ. ಈಗ ಹುಡುಗರು ಕೇಳಿದ ಹುಡುಗರಿಗೆಲ್ಲ ಓಕೆ. ಬಟ್ ಹುಡುಗಿಯರ ಕಡೆಯಿಂದ ನನಗೆ ಕ್ವಶನ್ ಐತಿ. ಮದುವೆ ಆದ್ರೆ ಒಳ್ಳೇದೋ ಕೆಟ್ಟದ್ದು? ಹುಡುಗಿಯರೊಳಗೆ ಹೆಂಗಿರ್ತಿ, ಹುಡುಗರೊಳಗೆ ಹೆಂಗ? ಮದುವೆ ಆದ್ರೆ ಟೆನ್ಷನ್ ಆಗ್ತೈತಿ ಅದ ಇದು ಹೇಳ್ತಾರೆ. ಹಂಗೆ ಹುಡುಗಿಯರದೇ ನಿಮ್ಮ ಒಪಿನಿಯನ್ ಏನೈತೆನಾ? ಹಂಗೇನಿಲ್ಲ. ಮದುವೆ ಆಗ್ಲಿ ಇರಾಕಿನ್ ಬರೋದಿಲ್ಲ. ಮದುವೆ ಆಗಬೇಕು. ಮದುವೆ ಆಗಿದ್ರೆ ಮುಂಚೆ ಒಂದ್ ಸ್ವಲ್ಪ ಫ್ರೀ ಇರ್ತೈತಿ. ಲೈಫ್ ಫ್ರೀ ಇರ್ತೈತಿ. ಮದುವೆ ಆದ್ರೆ ಫ್ರೀ ಇರಂಗಿಲ್ಲ ಅಷ್ಟು. ಮದುವೆ ಫ್ರೀ ಇರಂಗಿಲ್ಲ. ಅದ್ರ ಅಕ್ಷರ ಫ್ರೀ ಕೊಡಂಗಿಲ್ಲ ಅಷ್ಟು. ಮನ್ಯಾಗ ಹೆಚ್ಚು ನಿಮ್ಮದು ನಡೀತಿದ್ರೆ ಅಕ್ಷರ ನಡೀತೈತಿ.
ಹಂಗೇನಿಲ್ಲ ಇಬ್ಬರದು ಗುರುದ ನಡೀತೈತಿ ಜಾಸ್ತಿ ಯಾರ್ದು ನಡೀತೈತಿ ಜಾಸ್ತಿ ಅವ್ರದ್ದು ನಡೆದೈತಿ. ಅವ್ರದ್ದು ನಡೀತೈತಿ ಆದ್ರೆ ಅವ್ರದ್ರಿ ಅವನ್ ರಿಯಾಕ್ಷನ್ ನೋಡ್ರ ಅಕ್ಕಂದ ನಡೀತಿದ್ ಅನಿಸ್ತದ ನನಗರೆ. ಇಲ್ಲ ಭಜನೆ ಕಳ್ಸಂಗಿಲ್ಲಲ್ಲ? ಕಳಿಸ್ತೀನಿ ನಾನು. ಇಲ್ಲ ನಾ ಕಳಿಸ್ತಾನಂತಾರ ನೀ ಇಲ್ಲ ಅಂದಿ. ನಾ ಬರ್ತಲ್ಲ ನೀ ಭಜನೆ ಮಾಡ್ತೀನಿ. ಮದುವೆಗೆ ಎಷ್ಟ 2 ವರ್ಷ ಆಯ್ತು 1 ವರ್ಷ ಆಯ್ತು? ಅವಾಗಿಂದ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ವಜನ್. 10-15 ಕಿಲೋ ಕಮ್ಮಿ ಆಗೈತಲ್ಲ? ಕರೆಕ್ಟ್ ಟೈಮಿಗೆ ಊಟ ಹಾಕತ್ತನ ಮನ್ಯಾಗ. ಅವಾಗೇನ ಯಾಕ ಡೈಲಿ ಹೋಟೆಲ್ದಾಗ ಊಟ ಮಾಡ್ತಿದ್ರ. ಬೈನಿ ಬಡಿತಾರ ಮನ್ಯಾಗ. ಹಿಂಗ್ ಓಡಾಕತ್ತಿ. ಬೈತಾರೋ ಬಡಿತಾರೋ? ಹಂಗಿಲ್ರಿ ಇಲ್ಲಲ್ಲ ಭಜನೆ ಕಳಿಸ್ತಾರಿಲ್ಲ? ಬಜಿ ಮಾಡ್ಕಡ್ತಾರ. ಎಷ್ಟಾಯ್ತು? ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ದಿನ ದಿನ ಇಲ್ರಿ ಅಟ್ಟ 2 ದಿನ ಹೋಗ್ತಾರ. 2 ದಿನಕ್ಕೊಮ್ಮೆ ಹೋಗ್ತೀರಿ? 2 ದಿನಕ್ಕೊಮ್ಮೆ ಹೋಗ್ತಾರ ಭಜನೆ ಮಾಡಕ್ಕಾದ್ರೆ 15 ದಿನ ತಿಂಗಳದಾಗ. ಆರಾಮ ಆರಾಮ್ ರೀ. ಮದುವೆ ಆದ್ರೆ ಚಲೋನೋ ಕೆಟ್ಟು? ಚಲೋ. ಕೆಟ್ಟೇನಿಲ್ಲ? ಕೆಟ್ಟ ಒಂದು ಸ್ವಲ್ಪ ಇರ್ತಿದ್ದೆ ಏನಿಲ್ಲ. ಕೆಟ್ಟ 99% ಚಲೋ 1% ಕೆಟ್ಟ. ಅಕ್ಷಯ ಹಂಗಿಲ್ಲ. 99% ಕೆಟ್ಟ 1% ಚಲೋ. ಅಕ್ಕ ಮನ್ಯಾಗ ನಿಂದ ನಡೆದಿದ್ದೆ ನಿಮ್ದು ನಡೆದಿದ್ದೆ ಜಾಸ್ತಿ? त्याचं चालते. ನಿಮ್ದು ನಡೆಯಂಗಿಲ್ಲ? कायच नाही. ಭಜನೆ ಕಳ್ಸಂಗಿಲ್ಲಕೋ ನೀನ್ ನಡೀದ್ರಿಕ? ಆ ಬಾಪ್ತಿದಾಗ ಏನು ನಡೆಯಂಗಿಲ್ಲ. ಆ ಭಜನ್ ಬಾಪ್ತಿದಾಗ ಏನು ನಡೆಯಂಗಿಲ್ಲ. ಅದಕ್ಕೆ 99 ಪ್ರಾಬ್ಲಮ್ ಅದ. ಅದ ನಿಮ್ಗೆ ಒಂದು ಪ್ರಾಬ್ಲಮ್ ಅದ. हा अद ಮದುವೆ ಆಗ್ಲಿಲ್ಲ ಅಂದ್ರೆ ಯಾರು ಕೇಳಂತ ಹತ್ತಂಗಿಲ್ಲಲ್ಲ. ನಾವು ಹೋಗಿ ನಮ್ಮ ಭಜನೆ ಮಾಡಿ ಬಂದ್ಬಿಡ್ತಂದ್ರೆ ಯಾರು ಕೇಳಂಗಿಲ್ಲ. परमिशन घेऊन गेलं चालतंय की? चालते. ಪರ್ಮಿಷನ್ ಹೆಂಗ ತಿಂಗಳೇ ಕೊಡ್ತೀರಾ ವಾರ ಕೊಡ್ತೀರಾ ದಿನ ಕೊಡ್ತೀರಿ? वार रविवार ರವಿವಾರಕ್ಕೊಮ್ಮೆ ಪರ್ಮಿಷನ್ ಕೊಡ್ತಾರತ್ತಲ್ಲ? ಒಂದು ಸಂಡೇ ಬೇಕು. ಮತ್ತೆ ಯಾಕೆ ಪ್ರಾಬ್ಲಮ್ ಏನಿಂದ? ನಮ್ಗೆ ಯಾವರೇ ಹುಡುಕ ಕಾರ್ಯಕ್ರಮ ಇರ್ತಾವಲ್ಲ ಅವಾಗ ಅವಾಗ ಪರ್ಮಿಷನ್ ಕೊಡಂಗಿಲ್ಲ? नाही मग त्या दिवशी घराबाहेर. ಮನ್ಯಾಗ ಹೊರಗೆ ಹಾಕ್ತಾರ ಅಂದಂಗೈತೆ. ಹೇಳ್ತಾರ ಹಂಗ ಮನೆಗೆ ಹೊರಗೆ ಹಾಕ್ತಾರೆ. ಎಷ್ಟು ಸಲ ಹೊರಗೆ ಹಾಕಿದಾರ ನಿಮ್ ಮನೆ? ಒಂದೇ ಇಲ್ಲ. ಅಂದ್ರೆ ಹುಡುಗ ಒಂದ್ಸಲ ತಪ್ಪು ಮಾಡಿಲ್ಲ ಅಂದಂಗೈತೆ. पाप. ಅಂದ್ರೆ ಎಂತಿ ಮಾತು ಕೇಳ್ತಿ? ಒಂದು ಸ್ವಲ್ಪ ಕೇಳಕತ್ತಿದ್ದಲ್ಲ. मीच करते. तो नाही करत. ಯಾವ ವಿಷಯದಾಗ ಕೇರ್ ಮಾಡಂಗಿಲ್ಲ? ಊಟ ಆಯ್ತು बिलकुल नाही. ಒಂದ್ಸಲ ಊಟ ಆಯ್ತು अजिबात नाही. मीच लावते फोन त्याला, तो लावत नाही. ಎಂತಿ ಸಿಗುತ್ತ ಕಷ್ಟ ಸಿಕ್ಕ ಬೆಳಕ್ ಫೋನ್ ಹಚ್ಚೋದಿಲ್ಲ ಏನಿಲ್ಲ ಕೇರ್ ಬಿಟ್ಬಿಡೋದು. ಮಾಡ್ತಾನೆ ಹಿಂಗೆ ತೋರಿಸೋದಿಲ್ಲ. ಕೇರ್ ಒಳಗಿನ ಮಾಡ್ಬೇಕು. ಏನ್ ಮಾಡ್ಬೇಕು? ಅದಕ್ಕೆ ಫೋನ್ ಹಚ್ಚೋದಿಲ್ಲ. ಫೋನ್ ಹಚ್ಚಿರ ಅದನ್ನ ಕೇರ್ ಆಗಲಿಲ್ಲ. ಯಾವುದೋ ಒಂದು ಸಮಸ್ಯೆ ಬಂತು ಯಾವುದೋ ಒಂದು ಅಂದ್ರೆ ಪ್ರಾಬ್ಲಮ್ ಇತ್ತಂದ್ರೆ ಆ ಟೈಮ್ ಕೇರ್ ಮಾಡಿ ಇರಬಹುದು. ಇಂಪಾರ್ಟೆಂಟ್. ಅಂದ್ರೆ ಸಮಸ್ಯೆ ಪ್ರಾಬ್ಲಮ್ ಅದು ಅದಕ್ಕೆ ಕೇರ್ ಮಾಡಿದಾರೆ. हा ಮಾಡ್ತಾರೆ. ಮತ್ತೆ ಆಯ್ತಲ್ಲ ಅಕ್ಕ ಮತ್ತೆ ಹೆಸರೇನ ನಿಮ್ದು? ಕಾಶಿನಾಥ ಕಾಶಿನಾಥ್. ತಂಗಿ. ನಿಮ್ ತಂಗಿ ಆಗ್ಬೇಕು? ನಮ್ಮ ತಂಗಿ ಆಗ್ಬೇಕು. ಮತ್ತೆ ಮದುವೆ ಆಗದಿದ್ದ ಅಕ್ಕಂದ ತಂಗಿದ ಖುಷಿ ಅದಿರಿಲ್ಲ? ಖುಷಿ ಆತಣ್ಣ. ಮತ್ತೆ ತಂಗಿ ಮದುವೆ ಖುಷಿ ಇರ್ಲಿಕ್ಕೆ ಹಂಗೆ ಹೋಣ ಅದೆಲ್ಲ ಫುಲ್ ಜೋರ. ಜೋಹರಣ. ನಿಮ್ಮ ಮದುವೆ? ನಮ್ಮ ಮದುವೆ ನೋಡೋಣ ಇನ್ನ ಮುಂದೆ. ಇನ್ನ ಈಗ ಅಷ್ಟೇ ನೋಡ್ರಿ ಇಲ್ಲಿನ? ಏ ಇಲ್ಲ ನೀನು ಅಕ್ಕನ್ ಮಿಸ್ ಮಾಡುವ ಮನೆಯಾಗ? ಏ ಮಿಸ್ ಯಾರಿಗಾಗಲ್ಲ ಅಣ್ಣ, ಎಲ್ಲರಿಗೆ ಆಗ್ತದ. ಜಗ ಮಾಡೋದು ಹೊಡೆದಾಡೋದು ಎಲ್ಲ ಈಗ ಅಳೋದು ಕರೀದು ಎಲ್ಲ ಇರ್ತಾವ. ಈಗೆಲ್ಲ ಮಿಸ್ ಆಗ್ತೈತಿ. ಎಲ್ಲ ಮಿಸ್ ಅಣ್ಣ ಫೋಟು. ಈಗ ಹೋದ್ರೆ ಈಗ ದೂರ ಐತಿ ಜಾಸ್ತಿ ಊರು ನಮ್ದು. 800 ಕಿಲೋಮೀಟರ್ ಬರೋದು ಹೋಗೋದು ಆಗಲ್ಲ ಈಗ. ಆಗಲ್ಲ. लग्न केल्यावर पण पश्चाताप होतोय आणि करूनच पश्चाताप करून घ्यायचं ना. त्यांचं स्वातंत्र्य गमवून घेतोय म्हणा आम्ही. मित्रांच्यात फिरू देत नाही. बंधनं येतात म्हणे बंधनं. का आम्हाला का पाप वाटेल? नवऱ्यानं वेळेवर घरी यायला नको मग. आतापर्यंत तुम्ही 25 वर्ष मित्रांच्यात असताय, मग त्यानंतर बायको नको? पोरं मित्र पण पाहिजे की? होय पाहिजेच की मग. मग दिवसभरात मित्र, तुमचं ऑफिस टाइम झाल्यावर मित्र, नंतर बायको. ಮದುವೆ ಮಾಡ್ಬೇಕು ಮಾಡ್ಕೋಬಾರ್ದು? ಮದ್ವಿ ಕರ್ತವ್ಯ ಐತಿ, ಮಾಡೋದಿದ್ ಮಾಡಾಕಬೇಕು. ಮಾಡಾಕಬೇಕು. ಯಾನ್ ಜಗದ ಗುಡಿ ಏನಾಗ್ತೈತಿ ಆಗ್ತೈತಿ. ನಿಮ್ ಪ್ರಕಾರ ಲವ್ ಮ್ಯಾರೇಜ್ ಆಗ್ಬೇಕಂದ್ರೆ ಆಗ್ಬಾರ್ದು? ಆಗಬಾರ್ದು. ಲವ್ ಮ್ಯಾರೇಜ್ ಆಗಬಾರ್ದು. ಮಾಡ್ರಿ ಬಿ ಅದನ್ನ ಪೂರ್ಣ ನಿಸ್ತರಿಸ್ಬೇಕು. ಹುಡುಗ ಹುಡುಗಿ ಎಂಟ್ರಿ ಆಗಕತ್ತೈತ್ರಿ. ಬರ್ರಿ ಅಕ್ಕಿ ಕಾಳು ಹೋಗೋನು, ಫಸ್ಟ್ ಮದುವೆ ಮಾಡೋಣ, ಆಮೇಲೆ ಊಟ ಮಾಡಕ್ ಹೋಗೋಣ ಅಂತ. ಸಾವ್ಕಾರ ಫಸ್ಟ್ ಅಕ್ಕಿ ಕಾಳು ಹೋಗೋನು ಬಾ. ಅಮ್ಮ ಆರಾಮದಿರಿಲ್ಲ? ಆರಾಮದಾರಪ್ಪ. ಮದುವೆ ಬಂದಿರಿ? ಮದುವೆ ಬಂದು ನೋಡ. ಆಮೇಲ್ದಾರ ಮಾಮಿ ಅಲ್ಲಿ ಊಟಕ್ಕದಾರ. ಊಟಕ್ಕೆ ಹೋಗಿದಾರ? ಬಿಟ್ಟು ಹೋಗಿದಾರ ಊಟಕ್ಕೆ ನಿಮಗೆ? ಊಟಕ್ಕೆ ನಮ್ಮ ಬಿಟ್ಟು ಇರ್ತಾರೆ ಯಾವಾಗ ಇಂಥ ಕಾರ್ಯಕ್ರಮದಾಗ. ನಿಮ್ಮ ಮದುವೆ ಹೆಂಗಾಗಿತ್ತು? ಆ ಮದುವೆ ಬೇರೆ ಈ ಮದುವೆ ಬೇರೆ. ಅವಾಗ 5 ದಿವಸ ಮದುವೆ ಇದ್ದು. 5 ದಿವಸ ಮದುವೆ ಏನೇನು ಮಾಡ್ತೀರಿ? ಒಂದು ದಿವಸ ಅಂದ್ರ ಮುತ್ತೈದ್ರ, ಅಕ್ಕಿ ಕಾಳ, ಹುಗ್ಗಿ ಈಗೆಲ್ಲ ಬಂದವು. ಪುರಿ ಭಾಜಿ. ಫೋಟೋ ಬಿಟ್ಟು ನೋಡುದಿಲ್ಲ ಏನಿಲ್ಲ? ಮದುವೆ ದಿವಸ ನೋಡ್ತೀವಿ. ಮತ್ತೆ 6 ತಿಂಗಳು ಹತ್ತ ನಾವು ಇತ್ತ. ಈಗ ಹಂಗಿಲ್ಲ. ಈಗ ಅದಕ್ಕೆ ಮದುವೆ ಪೈಲ ನಮ್ಮ ಮನೆಗೆ
ನಮ್ಮದು 5 ದಿನ ಮದುವೆ ಐತಿ 25,000ದಾಗ. ಬರೀ 25,000 ಬರೀ 25,000 5 ದಿವ್ಸ ಗರಗರದ ಮದುವೆ ಆಗೈತಿ. ಈ ಮದುವೆ 25,000 ರೂಪಾಯಿ ಅಲ್ಲ, 25,000 ರೂಪಾಯಿ ನುಸ್ತಾ ಇಲ್ಲಿ ಹುಡುಗರಿಗೆ ಆಡಕ್ಕೆ ಸಾಕಾಗ. ನನ್ನ ಮದುವೆ ಆಗಿ 30 ವರ್ಷ ಸೆನೆಕ್ ಆಯ್ತು. 30 ವರ್ಷ ಆಯ್ತು. ನಮ್ದು 5 ದಿನ. ನಿಮ್ದು 5 ದಿನ? ನಿಮ್ದು ಏನೇನಿತ್ತು 5 ದಿನ ಮದುವೆ ಕಾರ್ಯಕ್ರಮ ಮಾಡ್ಬೇಕು. ಮೊದಲ ಎಲ್ಲ ದೇವ್ರಿಗೆ ಮಾಡ್ತೇವೆ, ದೇವ್ರಿಗೆ ಮಾಡಿದ ಲಗ್ನ, ಲಗ್ನ ಊಟ. ಹಾಂ, ಲವ್ ಮ್ಯಾರೇಜ್. ಪೈಲ ಲವ್ ಮ್ಯಾರೇಜ್ ಆಗಿತ್ತು, ಹಿಂದಾಡಿ ಮತ್ತೆ ಲವ್ ಮ್ಯಾರೇಜ್ ಆಗಿತ್ತು ನಿಮ್ದು ಪೈಲ? ಸರಿನಾ? ಕರೆಂಡರ್ ಪಿಕ್ಚರ್ ಹಿಂಗೆ ಬಿಡಿಸಿ ನಮ್ಗೆ. ಅಂದ್ರೆ ಅದು ಪೈಲ ಟರ್ವಸಿದ್ದು, ಹಿಂದಾಡಿ ಇದಾಯ್ತು, ಕ್ಯಾನ್ಸಲ್ ಆಯ್ತು. ಟರ್ವಸಿದ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಇವ್ರದೇ ಮಾಮಿನ? ಇವ್ರದಲ್ಲ, ಇನ್ನೊಬ್ಬ ಪೈಲ. ಅದ್ರ ಲವ್ ಮಾಡಿದ್ ಬೇರೆ ನೀವು? ಈ ಮಾಮಿನ ಲವ್ ಮಾಡಿರ್ಕಿಲ್ಲ, ಬೇರೆ ಲವ್ ಮಾಡಿರಿ? ಮೊದಲು ಲವ್ ಮಾಡಿದೆವು. ನೆನಪಾಗ್ತಾರಿಲ್ಲ? ನೆನಪಾಗ್ತಾರೆ, ಇನ್ನೂ ನೆನಪಾಗ್ತಾರೆ, ಇನ್ನೂ ನೆನಪಾಗ್ತಾರೆ. ಸಂಜೆ ವಿಡಿಯೋ ತೋರಿಸಿದ್ರೆ ಮಾಮಿ ಏನ್ ಕೇಳಂಗಿಲ್ಲ? ಏನ್ ಕೇಳಲ್ಲ. ಹೇಳಿಕೆ ಮದುವೆ ಆಗಿರೋ? ಹೇಳಿ ಕೇಳಿ ಮದುವೆ ಇದೆ. ಹಿಂಗ್ ಮಾಡಿದ್ವಿ, ಲವ್ ಮಾಡಿದ್ವಿ ಎಲ್ಲ ಹೇಳಿದೆವು. ಅವ್ರ ಹೆಸರೇನ? ಯಾರು? ಅವ್ರದ್ದು ಪೈಲಾದವ್ರ ಲವರ್ ಹೆಸರು ಮಲ್ಲಮ್ಮ. 30 ವರ್ಷದ ಹಳೆ ಟ್ರಾಜಿಡಿ ಲವ್ ಸ್ಟೋರಿ. ನಮ್ಮ ಮದುವೆ ಈಗ 40 ವರ್ಷ ಆತ್ರಿ. 40 ವರ್ಷ ಐತ್ರಿ. ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ನಮ್ದು ಲವ್ ಮ್ಯಾರೇಜ್ ಅಲ್ರಿ, ಅರೇಂಜ್ ಮ್ಯಾರೇಜ್ ಐತ್ರಿ. ಮದುವೆ ಆದ ಬಳಕ ಲವ್ ಆಗಿರ್ಬೇಕಿರ್ಲ? ಅವಾಗ ಮಾಡ್ರಿ ತಿರುಗಾಡಕೋದು ಹೋಗ್ತೀರಿ? ತಿರುಗಾಡಕೋದು ಹೋಗ್ತೇವೆ. ಯಾವಾಗ ಹೋಗ್ತಿದ್ದೇವ್ರಿ ಮೊದಲ, ಈಗ ನಾನು ಹೋಗಲ್ಲ ಬಿಡ್ರಿ. ಆದ್ರೂ ಎಲ್ಲೆಲ್ಲಿ ತಿರುಗಾಡಿರಿ ನೀವು ಪೈಲ? ಏನ್ರಿ ರಾಮ್ಲಿಂಗ್ ಡೋಂಗರ ಅನ್ರಿ, ಅವ್ರ ಊರ ಕಡೆ, ಆ ಕಡೆ ಕರ್ನಾಟಕ ಅನ್ರಿ, ಈ ಕಡೆ ಮಹಾರಾಷ್ಟ್ರ, ಪುಣೆ, ಸೋಲಾಪುರ ಅನ್ರಿ, ಈ ಕಡೆ ಎಲ್ಲ ತಿರುಗಾಡಿದ್ರಿ. ಮೊದಲು ತಿರುಗಾಡಿದ್ವಿ, ಎಲ್ಲಿ ತಿರುಗಾಡಕ್ಕೆ ಬರಲಿಕ್ಕೆ ಹೋಗಲ್ರಿ. ನಾ ಮೊದಲು ಹೆಂಗಿತ್ತು, ನಮ್ಮ ತಾಯಿ ತಂದೆ ನೋಡಿ ಮಾಡಿದ್ರೆ ಲಗ್ನ ಆಗಬೇಕು, ನಾವು ಮಾಡ್ಬೇಕು, ಹಿಂಗಿತ್ತಿಲ್ಲ. ನಮ್ಮ ತಾಯಿ ತಂದೆ ಅವರೇ ಮಾಡ್ಯಾರ. ಆಮೇಲೆ ನಮಗೆ ಲಗ್ನಕ್ಕೆ ಡೈರೆಕ್ಟ್ ಹೇಳಿದ್ರಿ, ಹುಡುಗಿ ನೋಡೈತಿ, ಲಗ್ನ ಫಿಕ್ಸ್ ಆಗೈತಿ ಅಂತ ಹೇಳಿದ್ರು, ನಾವು ಮಾಡ್ಕೊಂಡು ಬಿಟ್ಟು. ನಮ್ಮಲ್ಲಿ ಹೆಂಗೆ ಪದ್ಧತಿ ಮೊದಲು ಇತ್ತಿಲ್ರಿ ನೋಡೋದು. ನಿಮ್ದು 2 ದಿನ ಮದುವೆ ಆಗಿತ್ತು ಅವಾಗ? ಅದು 2 ದಿವಸ ಇತ್ತು ಅಂದ್ರೆ ಇಲ್ಲಿ 2 ದಿವಸ ಅಲ್ಲಿಡೋದು, ಒಂದು 5 ದಿನ ಇಡ್ರಲ್ಲ ಅಂದ್ರೆ ಆಕಿ 5 ದಿನ ಲಗ್ನ ರೀ. ಒಂದು 2 ದಿವಸ ಇಲ್ಲಿ, 2 ದಿವಸ ಆ ಕಡೆ ರೀ, 5 ದಿವಸ ಲಗ್ನ ಆತ್ರಿ. ಊಟ ನಮ್ಮ ಲಗ್ನದ ನೋಡ್ರಿ, ಹುಗ್ಗಿ, ಚಪಾತಿ, ಪಾಣೆ, ಅನ್ನ, ಅವು ಅಂದ್ರೆ ಮೊದಲಿನ ಫ್ಯಾಷನ್ ರೀ. ಈಗೇನು ಹುಡುಗರು ಏನ್ರಿ ಲಗೇಜ್ ಮಾಡ್ತಾವ್ರಿ ಹೋತ. ನಾವು ಮಾಡಕತ್ತಂದ್ರೆ ಮಕ್ಕಳು ಮಾಡವ್ರ ಇದು 100 ಟಕ್ಕೆ. ಇದಕ್ಕೆ ನಾವು ಸುದ್ದಿ ಇದ್ದೀವಿ ಅಂದ್ರೆ ಮಕ್ಕಳು ಸುದ್ದಿ ಇರ್ತಾವ. ನಾವು ನಾಟಿಗೆಲ್ಲ ಅವ್ರೇಕಂತಾರು ಲವ್ ಮ್ಯಾರೇಜ್ ನಾವು ಮಾಡಿಲ್ಲ. ಈಗ ತಿಳ್ಕೊರಿ, ನಾವು ಮದುವೆ ಮಾಡ್ಕೋಬೇಕಾದ್ರೆ ನಮ್ಮ ಅಪ್ಪ ಮದುವೆ ಮಾಡಿದ್ರೆ ನಾನು ನಾಟಕ ಮಾಡ್ತೀನಿ. ನಾನು ನಾಟಕ ಮಾಡ್ತೀನಿ. ನಮ್ಮ ನಾಟಕ ಮಾಡ್ಕೊಂಡು ನಮ್ಮ ಅಪ್ಪ ಮಗ ಯಾಕೊಟ್ರು ವಾದ ಬಾತ್ರಕಿಸಿಂದ ನಮ್ಮ ಅಪ್ಪ ಹೋಗಿ ಹೆಣ್ಣು ನೋಡಿದ್ರು. ಆ ಹೆಣ್ಣು ನನ್ನ ಬಾದಿಗೆ ನಿಲ್ಲಿಸಿದ್ರೆ ನನಗೆ ಒಟ್ಟೆ ಒಪ್ಪಂಗಿಲ್ಲ. ನಾ ಮಾಡ್ಕೋಬಾರ್ದು ಕರೀಲಿಕ್ಕಲೆ. ಆದರೆ ಈಗ ಅದನ್ನು ಅದು ಬಂಗಾರ ಆಗೈತೆ ನನಗೆ. ಆ ಹಿರಿಯರು ಕೊಟ್ಟ ಯಾವಾಗ ಬಿಡಬಾರ್ದು. ಇಲ್ಲ ಆ ಟೈಮ್ದಾಗ ಏನಂತಲ್ಲ, ಹಿರಿಯರ ಮಾತು ತಪ್ಪಿದ ಅಂದ್ರೆ ನಮಗೆ ನಡೆದಿಲ್ಲ. ನಾವು ಅವ್ರ ಮಾತು ಕೇಳಿ ಮದುವೆ ಆಗಿದ್ದೇವೆ. ಈಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಮದುವೆ ಆಗಂಗಿಲ್ಲ. ಅವ್ರ ಇಷ್ಟ ಅದು ಆಯ್ತಪ್ಪ ಅಂದ್ರೆ ನಾವು ಹೊರಗೆ ಶಾಣ್ಯರು ಇದ್ರಪ್ಪ ಅಂದ್ರೆ ಹಿರಿಯರು ಏನು ಮಾಡ್ತಾರಲ್ಲ ಅದನ್ನ ದಂಟಾಗ ತಳಿಸಿರಪ್ಪ ಅಂದ್ರೆ ಅವ್ರ ಮಕ್ಕಳು. ಇಲ್ಲ ಅಂದ್ರಪ್ಪ ಈಗ ಏನು ನಡೆದೈತಿ ನೋಡು, ಇದು ನಮಗೇನು ಪಟಾಸಂಗಿಲ್ಲ, ಪಡ್ತು ಈಗ ನಡೆಯಂಗಿಲ್ಲ. ಅವ್ರಂಗೆ ಹೋಗ್ಬೇಕಾಗ್ತದೆ. ನಾವು ಮಾತ್ರ ನೋಡು, ನನಗಾದ್ರೆ ಬೇಡ ಆಗಿತ್ತು ನನಗೆ ಅಂತೆ. ಆದ್ರೆ ಅಪ್ಪ ಮಾಡಿದ್ ಇಲ್ಲಿ ತನಕ ಮಾಡ್ಕೊತ ಬಂಡಪ್ಪ ಅಂದ್ರೆ ನನಗೆ ಅದೇ ಬಂಗಾರ ಆಗೈತಿ. ಇದು ಅಷ್ಟೇ ನಂಗೆ. ಈ ಖುಷಿ ನಮ್ಮಟ್ಟು ಖುಷಿ ಇಲ್ಲಿ ಯಾರೇ ಇಲ್ಲ ಅಂದ್ರೆ ಭೀ ಹರ್ಕತ್ತಿಲ್ಲ. ಮಾಮಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಮಾಮಿಗೇನ್ರಿ ಹೇಳ್ರಲ್ಲ ಒಂದು 2 ಮಾತಾ? ಮಾಮಿಗೇನು ಹೇಳಿದ್ರಿ? ಹೇಳ್ರಿ, ನೀವು ಮಾಮಿ ವಿಡಿಯೋ ತೋರಿಸ್ತಾನೆ ಮನೆಗೆ ಹೋಗಿ. ನಮ್ಮ ಅಪ್ಪ ಯಾವಾಗ ಠರಿಸಿದ್ ನೋಡು, ಆ ಹೇಳಿದಾಗ ನನಗೆ ಈಕಿ ಬೇಡ ಆಗ್ಯಾಳ. ಇದು ಪೈಲಂದ. ಇನ್ನೊಂದು ಏನಾಯ್ತು, ನಮ್ಮ ಅಪ್ಪನ ಮಾತು ಮೀರಬಾರ್ದು ಹ್ಞೂ ಅಂದಿವು, ತಾಳಿ ಕಟ್ಕೊಂಡ್ವಿ, 1 ವರ್ಷ ಮದುವೆ ಮಾಡ್ಕೊಂಡ್ವಿ. ಅದು ನೀವು ದಂಟಾಗ ನಡೆಸಿದೆವು. ನಮ್ಮ ಹಂಗೆ ನಮ್ಮ ಮಕ್ಕಳು ನಡೆದಾರ. ಇದು ಮಾತ್ರ ಖರೆ. ಯಾವಾಗ ಹಾದಿ ತಪ್ತಾರೋ ಅವ್ರದವ್ರು ಹಾದಿ ನೋಡ್ತಾರೆ. ನಮ್ಮ ಇಲ್ಲ ನಾವು ಇದ್ದಂಗೆ ಇರ್ತಾರೆ. ನಾವು ತೆಪ್ಪಿಸಿದಂದ್ರೆ ಹಾದಿ ಹೋಯ್ತದ. ನಂದು ಅರೇಂಜ್ ಮ್ಯಾರೇಜಾ? ಎಂತ ತ್ರಾಸ ಏನಾಗೋದಿಲ್ಲ? ತ್ರಾಸ ಆಗ್ತಿದ್ ಹಿಂದಿಂದ ಜರ ಒಂದು 2-3 ವರ್ಷ ಆಗಣ. ಏನೇನಾಗ್ತೈತಿ? ಎಲ್ಲಿ ಹೋಗೋದಂದ ಅವಘಡ ಆಗ್ತೈತಿ, ಎಲ್ಲ ಪರ್ಮಿಷನ್ ಹೋಗಕತ್ತೈತಿ. ಮತ್ತು ಹಿಂದಿಂದ ಎಲ್ಲ ಆ ಕಡೆ ಎಲ್ಲಿ ಹೋಗೋದಂದ್ರೆ ನಮ್ಮದು ನಿಯೋಜನೆ ಬೇರೆ ಇರ್ತೈತಿ, ಅವ್ರ ನಿಯೋಜನೆ ಬೇರೆ ಇರ್ತೈತಿ. ಮತ್ತೆಲ್ಲ ಕೂಡಿ ಅಂತ ಇದಾಗ್ತೈತಿ. ಅದ ಅಂದ್ರೆ ಮನ್ಯಾಗ ನಿಂದ ಏನು ನಡೆಯಂಗಿಲ್ಲ ಅಂದಂಗೆ ಆಯ್ತು? ನಡೆಯಂಗಿಲ್ಲ. ಎಲ್ಲ ವೈನಿದ ನಡೀತೈತಿ. ಎಲ್ಲ ವೈನಿದ. ಮದುವೆ ಆಗೋಣ ಇದು ಪರಿಸ್ಥಿತಿ ಐತೈತಿ. ಮದುವೆಗಿದ್ದ ಬೆಲ್ಲ ರಾಜ ಮನುಷ್ಯ ಐತವ್ ನಾವು. ವೆರೈಟಿ ಹಂಗದ ನೋಡ್ಲಿ, ಕುರಿ ಹಾಕಿದಾರ, ಕುರ್ಮಾ, ಬಜ್ಜಿ ಹಾಕಿದಾರ. ನಾವು ಸ್ಯಾಂಡಿಗೆ ಇದ ಈ ಸ್ವೀಟ ಚಮಚ ಸಿಕ್ಕಿಲ್ಲ ನಮ್ಗೆ. ಚಮಚ ಇಲ್ಲ ಹೆಂಗೆ ತಿನ್ನೋದು? ಒಂದಂತರ ನಶೀಬ್ ಭಾರಿ ಐತಿ ನಮ್ದು. ಏನಪ್ಪಾ ಅಂತಂದ್ರೆ ಬೇರೆದವ್ರ ಮದ್ಯಾಗ ಊಟ ಮಾಡಕ್ ಮಣ್ಣನ ಸಿಗಾಕತ್ತೈತಿ. ಆದ್ರೆ ನಾವು ನಮ್ಮ ಮದುವೆನ ಆಗವಲ್ಲಾಗಿದ್ದಾವು. ಲಾಟ್ ಎಲ್ಲರಿಗೂ ಮುಗ್ದಾವ ಅಂತಾರೆ, ನಮಗೆ ಲಾಟ್ ಸಿಗವಲ್ಲಾಗಿದ್ದಾವ. ನಾವು ನಿಮ್ಮ ಕಡೆ ಅಂದ್ರೆ ಇದ್ರೆ ಹೇಳ್ರಿ ಸಾವ್ಕಾರ. ಆದ್ರೆ ಊಟ ಮಾಡಿದ್ರೆ ಬೆಂಕಿ ಸಿಗಾಕತ್ತೈತಿ ನಮ್ಗೆ. ಅದ್ರಾಗ ದುಸ್ರಾ ಮಾತಿಲ್ಲ.
ನೋಡ್ರಲ್ಲ ಇಲ್ಲಿ ಸ್ವೀಟ್ ನಾವು ಮ್ಯಾಲ ತಂಡಿ ಬಿಟ್ಟೈತಿ ತಂಡ್ಯಾಗ ಗಾರ್ ಸ್ವೀಟ್ ಅದ್ರ ಜೊತೆ ಶಾಂಟಿಗೆ ಸ್ವಲ್ಪ ಖಾರ ಹಾಕಿದಾರ ಅದ್ರ ಮೇಲೆ ಎಣ್ಣೆ ಖಾರ ಕುರಿ ನೋಡ್ರಿ ಇಲ್ಲಿ ಕಲರ್ ಕುರಿ ಅದಾವು ನಮ್ ನಸೀಬ್ ಗಂಡ ಐತಿವ ನಾವ್ ಅದೇ ಅಂತ ಹೇಳಿ ಹುಡುಗಿಯರ ಮದುವೆಗೆ ಬರಂಗಿಲ್ಲ ಹ್ಯಾಂಗ ಗೊತ್ತ ನೆಕ್ಸ್ಟ್ ಸೀಸನ್ದಾಗ ಈ ಮಾತ ನಾವು 4 ಸೀಸನ್ ಅದ್ ನಡ್ಕೋತ ಬರಾಕತ್ತೀವಿ ನೆಕ್ಸ್ಟ್ ಸೀಸನ್ ಬರವತ್ತ ನಮ್ದು ಯಾವಾಗ ಐತಿ ನೆಕ್ಸ್ಟ್ ಸೀಸನ್ ಅದ ತಿಳಿವತ್ತಾವ ನಾವು ಸ್ವೀಟ್ ಜರ ರೈಸ್ ಕುರ್ಮಾ ಕುರ್ರಿ ಬಜ್ಜಿ ಶಾಂಡಿಗೆ ಕೆಂಪು ಸಾರು ಬಾಯಿ ನೀರು ಬಿಡಾಕತ್ತಲ್ಲ ಸೌಕರ್ಯ ನನಗ ಬಾ ಊಟ ಮಾಡು ತಲೆ ಕರ್ಸ್ಕೊಂಡ್ ಒಂದೇ ತಟ್ಟನಾಗ ಊಟ ಮಾಡು ನಾನು ನಿನ್ನ ದೋಸ್ತ ಇದ್ದಂಗೋ ಸೌಕರ್ಯ ಅದೆಲ್ಲ ಒಂದ್ಸಲ ಮದುವೆ ಆಗಿದ್ದ ಅಕ್ಕನಿಂದ ಒಂದ್ಸಲ ಮಂದಿಗೆಲ್ಲ ಊಟ ಹಾಕಿದೆ ಮೇಲೆ ಅದಾಗಿಂದ ಮಂದಿ ಮನ್ಯಾಗ ಬರೀ ಫ್ರೀ ಊಟನ ಮಾಡಕತ್ತೀರಿ ಹೆಂಗಿದೆ ಫ್ರೀ ಊಟ ಇಲ್ಲ ಮಂದಿ ಮದುವೆ ಅಲ್ಲ ನಾ ಅಣ್ಣನ ಮದುವೆ ಐತೆ ತಮ್ಮನ ಮದುವೆ ಅದಾನಕತಿ ಬರೀ ಫ್ರೀ ಊಟನ ಎಲ್ವಾ ಅದಲ್ಲಿ ಆಯ್ರಿ ಹಾಕ್ತೇವಲ್ಲಕ್ರಿ ಹಾಕ್ತೀರಿ ಊಟ ಇಲ್ಲ ಆಯ್ರ ಎಷ್ಟ್ ಹಾಕ್ತೀರಿ ಹಾಕಿದಲ್ರಿ ಅಣ್ಣನ್ ಕೇಳ್ರಿ ಎಷ್ಟ್ ಹಾಕಿರಿ ಈ ಸಲ ಬಂಗಾರ ಹಾಕಿದೇವ್ ಬಂಗಾರ ಕೊಟ್ಟಿದ್ದೀರಿ ನೀವು ಬಂಗಾರ ಕೊಟ್ಟಿದಾರ ತೊಂದ್ರ ಬಂಗಾರ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಮದುವೆಗೆ ನಾವು ಸ್ಪೆಷಲ್ ಬಹಳ ಸ್ಪೆಷಲ್ ವೆರೈಟಿ ಫುಡ್ ಮಾಡೋದು ನಮಗೂ ಬಂಗಾರ ಹಾಕ್ತಿರಲ್ಲ ವೆರೈಟಿ ಫುಡ್ ಮಾಡ್ತಾರ ಬಂಗಾರ ಹಾಕ್ಬೇಕ್ರಿ ಮತ್ತೆ ನೀವು ಅಂದ್ರಲ್ಲ ಬಂಗಾರ ಹಾಕ್ತಿರ ನಾವು ಮದುವೆ ಹಾಕ್ತಿರಲ್ಲ ಕರೆಯಂಗಿಲ್ಲ ನಾವು ಹಾ ಸ್ಪೆಷಲ್ ಯಾವ್ದ ಫಾರ್ಚೂನ್ ಕಾರ್ ಕಳಿಸ್ತೀವಿ ಹಾಕೊಂಡ್ ತಗೋರಿ ನಿಮ್ಗಿಂತ ಏನ್ ಹೆಚ್ಚಿನ ಹಾಕೊಂಡ್ ತಗೋರಿ ಹಾ ಈ ಮಾತ ಸಾವ್ಕಾರ ನೀನ ಸಾಕ್ಷಿ ಅದಕ್ಕ ಇವ್ರು ಹೇಳಿದಕ್ಕ ನೀನ ಸಾಕ್ಷಿ ನೋಡು ಬಂಗಾರ ಹಾಕಿದಿರಿ ಬಂಗಾರ ಹಾಕಿವ್ರಲ್ಲ ಹಾಕಿವ್ರಿ ಬಂಗಾರ ಅದು ನೋಡ್ರಿ ನಮ್ಮ ಮದುವೆಗೂ ಸ್ಪೆಷಲ್ ಬಾಳ ಅಡಿಗೆ ಮಾಡೋದು ಸೊ ಫ್ಯಾಮಿಲಿ ಸಮೇತ ಬರ್ರಿ ಬರ್ತಾವ 1 ತೊಲೆ 2 ತೊಲೆ ಬಂಗಾರ ತಗೊಂಬರ್ರಿ ಇವಾಗ ಸಾಕ್ರಲ್ಲ ಹಾ 3 ಜನ ಬಂದಿವಿ ಇವಾಗ 5 ಜನ ಬರ್ತೇವೆ ನಮ್ಮ ಫ್ಯಾಮಿಲಿ 5 ಜನ ಬರ್ತೇವೆ 5 ಜನ ಬರ್ತೀರಿ ಅದು ತಲಾ ಒಂದೊಂದ್ ತೊಲೆ ತಗೊಂಬರ್ರಿ ಅಂದ್ರೆ 100% ತರ್ತೀರಲ್ಲ ಸ್ಪೆಷಲ್ ತೊಲೆ ಏನಾಗೋಲ್ಲ ಪಾವ್ ತೊಲೆ ತಗೊಂಬರ್ತೇವೆ ಭಾಳ ಆಯ್ತು ಮತ್ತೆ ತಮ್ದು ಯಾವಾಗ ಮದುವೆ ಅವಾಗಿಂದ ಮಂದಿಗೆಲ್ಲ ಕೇಳತ್ತೀರಿ ನಾವೀಗ ಈ ಸೀಸನ್ದಾಗ ಬರೀ ಬೇರೆ ಮದುವೆ ಊಟ ಮಾಡಾರ ನೆಕ್ಸ್ಟ್ ಸೀಸನ್ದಾಗ ನಮ್ಮ ಮದುವೆ ಯಾಕಂದ್ರೆ ನಮ್ಗ ಹೇಳಿದಾರು ಈ ಸೀಸನ್ದಾಗೆಲ್ಲ ಲಾಟ್ ಖಾಲಿ ಆಗೈತಿ ನೆಕ್ಸ್ಟ್ ಸೀಸನ್ದಾಗ ಹೊಸ ಲಾಟ್ ಬರ್ತೈತಿ ಸೊ ಅದ್ರಾಗಿಂದ ನೋಡ್ಕೊಂಡ್ ಮದುವೆ ಆಗಾರ ನಾವ ನೆಕ್ಸ್ಟ್ ಸೀಸನ್ 4 ವರ್ಷ ತಿಂದ ಹೇಳತ್ತಿರ್ಲ ಹೇಳೋದು ನಮ್ಮ ಏಜೆಂಟ್ ಹೇಳಿದ ಕೇಳಿದಾಗ ಹೇಳ್ದ ಈ ಸೀಸನ್ ಏಜೆಂಟ್ ನಂಬರ್ ಈ ಕಾಲದೊಳಗ ಲಾಟ್ ಇದೆ ಲಾಟ್ ಎಲ್ಲ ಖಾಲಿ ಆಗಿದೆ ಲಾಟ್ ಎಲ್ಲ ಖಾಲಿ ಇದೆ ಹೊಸ ಲಾಟ್ ಬರ್ನ ಹೇಳ್ತೀನಿ ಅಂತ ಹೇಳ್ತಾ ಅದಕ್ಕೆ ನಾವು ಹೊಸ ಲಾಟ್ ಬರ್ನ ಮದುವೆ ಆಗ ಫ್ರೀ ಊಟ ತಿಂದ ವಯಸ್ಸಾಗೈತ್ಗಾರೆ ಅವನವನ ಮದುವೆ ಆಗೋಲ್ವಲ್ಲ ಇನ್ನೇನ್ ಮಾಡೋದು ಈ ವರ್ಷ ಲಾಟ್ ಖಾಲಿ ಇದೆ ಮುಂದಿನ ವರ್ಷ ಎಲ್ಲರೂ ಅನ್ನಕತ್ರ ಕಾಂಪಿಟೇಷನ್ ಏನಾಗುತ್ತ ಬಾಕಡ್ ಕಾಂಪಿಟೇಷನ್ ಇದೆ ಮದ್ವಿದ ಒಟ್ಟ ಸಿಗೋಲ್ಲ ಹುಡುಗಿಯರ್ ಅವನವ್ನು ಗೌರ್ಮೆಂಟ್ ನೌಕರಿಗಿದ್ರೆ ಹುಡುಗಿಯರ್ ಹುಡುಕಿಯೋದು ಹೆಚ್ಚಾಗಿಬಿಟ್ಟೈತಿ ಈಗ ಎಲ್ಲರೂ ಇಷ್ಟ ದಿನ ಗೌರ್ಮೆಂಟ್ ನೌಕರಿ ಸಲುವಾಗಿ ಕಾಂಪಿಟೇಷನ್ ಮಾಡ್ತಿದ್ರು ಸಾಕಾರ ನಿಂಗೆ ಹೇಳ್ತಾನೆ ಇನ್ ಮುಂದ್ ಗೌರ್ಮೆಂಟ್ ನೌಕರಿ ಕಾಂಪಿಟೇಷನ್ ಬಿಟ್ಬಿಡ ಒಟ್ಟ ಹುಡುಗಿಯರ್ ಪಟಾಯಿಸೋ ದಂಡ ಚಾಲು ಮಾಡಿ ನೀ ಹೇಳ್ತಂತ ಅಂದ್ರೆ ನಂತರ ನೆಕ್ಸ್ಟ್ ಸೀಸನ್ ಅನ್ಬೇಕಾದ ಮದುವೆ ಬೇಕಾರ ಈಗ ಪಟಾಯಿಸಿ ಹುಡುಗಿನ ಲವ್ ಮ್ಯಾರೇಜ್ ಕರೆಕ್ಟಾಗ ಹಾಕ್ತಿ ಎಲ್ಪ ಅಂದಿ ಒಟ್ಟ ನೆಕ್ಸ್ಟ್ ಸೀಸನ್ ಅನ್ಬೇಕು ನಂತರ ಇದರ ಕಂಡೀಷನ್ ಆಗತೈತಿ ಪಟ್ನ ಸಾವುಕಾರ ಈಗ ಹುಡುಗಿನ ಪಟಾಯಿಸ್ಕೊ ಬೇಕಾದ್ರೆ ಶಿರಾ ಅನ್ನ ಸಾಂಬಾರ್ ಹಾಕಿ ಮದ್ವಿ ಮಾಡೋಣ ಒಂದ್ ವಿಡಿಯೋದಾಗ ಸಾವುಕಾರದಾಗ ಕೋಲಾರದಾಗ ಬೇಡಿದೇವ್ ಸೋಲ ದೇವ್ರಿಗೆ ಬೆಡ್ಕೊಂಡ್ ಬಂದೇವು ಅಲ್ಲಿ ಮುಡಿದಿಲ್ ಎಲ್ಲ ಸಾವುಕಾರ ಮದ್ವೆ ಆಗ ನಮ್ ಮದ್ವೆ ಆಗೋ ಸಾವುಕಾರ ದೊಡ್ಡ ಕೆಲಸ ಮಾಡಿದನ್ನ ನೋಡಕ್ಕೆ ಅಂತ ತಡೀನಿ ಜರ ತಡಿ ಅದು ಈಗ ನೆಕ್ಸ್ಟ್ ಅಪ್ಲೋಡ್ ಆಗ್ತೈತಿ ವಿಡಿಯೋ ಸಾಕ ನಿನ್ಗೋಸ್ಕರ ಕೋಲಾರ್ಗೆ ಹೋಗಿ ದೇವ್ರಿಗೆ ಹೋಗಿ ಬೆಡ್ಕೊಂಡ್ ಬಂದೇವ್ ನಾವು रंकाळा भरला काटोकाठ नंबर तर माझ्या पाठोपाठ त्यांच्याकडे द्या 1 ಕಿಲೆ ಹೊಡೆದ್ರೆ ಕುಣ್ಕೋತ್ ಬರ್ತಾನ ಚೇತನ್ ಹಿಂಗ್ ಚೈತನ್ಯ ಹಿಂಗ್ ಮಾಡ್ರಲ್ಲ
ಶೇಂಗಾ ಹೊಸ टांग आद्ಮೇಲೆ ಕೂತ್ ಬರ್ತಾನೆ चेतन ಹಿಂಗೆಲ್ಲ ಮಾಡ್ರಲ್ಲ. मंगल कार्याची सुरुवात होते गणेशाच्या पूजेपासून तर मंत्राचं नाव होतं आजपासून. ಅಕ್ಕ ಬೇರೆದಾರ ಮದ್ವೆಗೆ ಹೋಗಿ ನಿನ್ನ ಹೆಸರ್ದು ನಮ್ಮ ಹೆಂಡತಿ ಯಾವಾಗ ಬರಕ್ಕೆ ಪ್ರಪೋಸ್ ಮಾಡದೀನಿ ಹಿಂಗೆ ಈಗ ಲೈವ್ ಮಾಡಕತ್ ಮಾಡ್ರಿ ನೀವು ಒಂದ್ಸಲ ಮಾಡ್ರಿ ಅಂದ್ರೆ ಮಾಡ್ರಿ ಜವಳಿ ಮಾಡ್ರಿ ಜವಳಿಕಿ ಹೇಳ ಅದು ವಿಡಿಯೋದಾಗ ಹೇಳಿದ್ಯಾ ಸೇಮ್ ಪ್ರಪೋಸ್ ಮಾಡಿ ಒಂದು ತಟ್ಟನೆ ಒಂದೊಂದು ಏನೇನು ಹೇಳಿದ್ಲ ಪ್ರಪೋಸ್ ಮಾಡಿ ಪಟ್ನ नंबर तर आय लव्ह यू झालं. ಯಾಕೆ ನೋಡಿ ಹೇಳೋ ಜೋರ್ಲೆ नंबर तर आय लव्ह यू. ಇಲ್ಲೇ ಹೇಳ್ತಿಲ್ಲ ಕಾಪರೇಟ್ ಬೆಳಂಗಿಲ್ಲ ಅದಕ್ಕೆ ಹೇಳೋದು ನಾನು ಲವ್ ಮ್ಯಾರೇಜ್ ಎಲ್ಲ ಹಾಕಕ್ ಹೋಗ್ಬೇಡ್ರಿ ಅರೇಂಜ್ ಮ್ಯಾರೇಜ್ ಆಗ್ರಿ ಹಿಂಗೆಲ್ಲ ಮಾಡಕ್ ಸಿಗ್ತದ್ರಿ ಲವ್ ಮ್ಯಾರೇಜ್ ಮಾಡಕ್ ಸಿಗಂಗಿಲ್ರಿ ಅದಕ್ಕೆ ಅರೇಂಜ್ ಮ್ಯಾರೇಜ್ ಆಗ್ರಿ ಸಾವ್ಕಾರ ಈ ಸೀಸನ್ ಅಂತೂ ಮುಗಿಯಾಕ ಬತ್ತು ಮುಂದಿನ ಸೀಸನ್ ನಮ್ದು ಐತಿ ಮದುವೆ ಆಗೋದು ಫಿಕ್ಸ್ ಆಗೋನು ಕಾಂಪಿಟೇಷನ್ ಜಾಸ್ತಿ ಐತೆ ಆದ್ರೆ ಆಗೋನು ಅದ್ರ ಲವ್ ಮ್ಯಾರೇಜ್ ಆಗೋದಿಲ್ಲ ನಾವು ಅರೇಂಜ್ ಮ್ಯಾರೇಜ್ ಆಗೋದು ಯಾಕಂದ್ರೆ ನಾವು ಲವ್ ಮ್ಯಾರೇಜ್ ಆದ್ರೆ ಹಿಂಗೆ ಮಜಾ ಮಾಡಕ್ಕೆ ಸಿಗಂಗಿಲ್ಲ ಅರೇಂಜ್ ಮ್ಯಾರೇಜ್ ಆದ್ರೆ ಮಜಾ ಸಿಗ್ತೈತಿ ನೋಡಿದ್ರೆ ಅಷ್ಟು ಮಜಾ ಮಾಡ್ತಾರೆ ರೊಕ್ಕ ಸಿಗ್ತಾವ ಮಸ್ತ್ ಅವ್ನವ್ನು ಬಂಗಾರ ಹಾಕ್ತಾರೆ ಅವ್ನವ್ನು ಪಾರ್ಟಿನ ಹಾಂ ಎಲ್ಲರೂ ರೊಕ್ಕ ಕೊಡ್ತಾರೆ ನಿಮಗೆ ಅದಕ್ಕಾಗಿ ಹೇಳ್ತೀವಿ ನಾವು ಅರೇಂಜ್ ಮ್ಯಾರೇಜ್ ಆಗೋದು ಲವ್ ಮ್ಯಾರೇಜ್ ಆಗೋದೇ ಇಲ್ಲ ಹೆಂಗಂತಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡು ಶೇರ್ ಮಾಡು ಹಂಗೆ ಕಮೆಂಟ್ ಹೊಡೆದ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡು ಹಂಗೆ ಈ ವರ್ಷ ಯಾರ್ಯಾರು ಮದುವೆ ಆಗಿರಲಿಲ್ಲ ಪಟ ಕಮೆಂಟ್ ಹಾಕ್ರಿ ಮದುವೆ ಆದ ಬಳಕ ಯಾರ್ಯಾರು ಎಷ್ಟು ಮದುವೆ ಆಗಿ ಭಾಳ ದಿನ ಆಗಿರ್ತೈತಿಲ್ಲ ನಿಮ್ಮ ಅನಿಸಿಕೆ ಚಲೋನೋ ಕೆಟ್ಟು ಅದು ಪಟ ಕಮೆಂಟ್ ಹಾಕ್ರಿ ಎಲ್ಲರ ಕಡೆ ಶೇರ್ ಮಾಡಿರಿ ಮತ್ತೆ ಭೇಟಿಯಾಗೋನು ನಮಸ್ಕಾರ ರೀ.